ಮುಳಬಾಗಿಲು ನಗರದ ಮಂಕುತಿಮ್ಮನಕಗ್ಗ ಖ್ಯಾತಿಯ ಡಿ.ವಿ. ಗುಂಡಪ್ಪನವರ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡಿಕೊಂಡು ಚಿರಪರಿಚಿತರಾಗಿರುವ ಕೊತ್ತಮಂಗಲ ಸುಬ್ರಮಣಿಯವರಿಂದ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಶಾಲೆಯ ಪ್ರವೇಶದ್ವಾರದಲ್ಲಿರುವ ಡಿ.ವಿ. ಗುಂಡಪ್ಪನವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ, ಬಳಿಕ ಹೂವಿನ ಗಿಡಕ್ಕೆ ನೀರು ಹಾಕುವ ಮೂಲಕ ನೆರೆದಿದ್ದ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೊತ್ತಮಂಗಲ ಸುಬ್ರಮಣಿಯವರು ಶಾಲಾ ಸಿಬ್ಬಂದಿ ಹಾಗೂ ಅತಿಥಿಗಳು ಸೇರಿ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಸೇರಿದಂತೆ ಅಗತ್ಯ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳು ಕೊತ್ತಮಂಗಲ ಸುಬ್ರಮಣಿಯವರ ಈ ಸೇವೆಯನ್ನು ಶ್ಲಾಘಿಸಿದರು. ಸರ್ಕಾರಿ ಶಾಲಾ ಮಕ್ಕಳ ನೆರವಿಗೆ ಬಂದ ಅವರ ಕಾರ್ಯದ ಕುರಿತು ತಮ್ಮ ಮೆಚ್ಚುಗೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಸ್ಕೂಲಲ್ಲಿ ಚಿಕ್ಕದೊಂದು ಅಲ್ಲೇ ಸೇವೆ ಅಷ್ಟೇ. ಇದು ನಾನು ಕೊಟ್ಟಿರೋ ಚಿಕ್ಕದೇ, ಆದರೆ ನಿಮಗೆಲ್ಲ ತುಂಬ ಅವಶ್ಯಕತೆ ಇದೆ ಅಂದ್ಬಿಟ್ಟು ನಾನು ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ನಮ್ಮ ಸಾರು ಹೆಡ್ಮಾಸ್ಟರ್ ಸಾರು ಒಂದ್ಸತಿ ಭೇಟಿ ಕೊಟ್ಟಾಗ ನಾನು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೆ ಸ್ಕೂಲ್ ಕಡೆ ಬಂದಾಗ. ಸರಿ ಭೇಟಿ ಕೊಡೋಂತ ನೋಡಿದಾಗ ತುಂಬ ಸಂತೋಷ ಆಯಿತು. ಏನಕ್ಕಪ್ಪ ಸಂತೋಷ ಅಂದರೆ, ನಾನು ಕೂಡ ಮುಳಬಾಗಿಲಲ್ಲಿ ಒಂದು ಚಿಕ್ಕ ಸ್ಕೂಲ್ ಓದಿದ್ದೆ. ಹಳೆ ಬಿಲ್ಡಿಂಗ್ ನೋಡಿ ಹೊಸ ಬಿಲ್ಡಿಂಗ್ ನೋಡಿದಾಗ ತುಂಬ ಸಂತೋಷ ಆಯಿತು. ಇವತ್ತು ಈ ಸ್ಕೂಲ್ ನೋಡಿದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ ಥರನೇ ಇದೆ. ಇದು ಯಾರನ್ನು ಮೆಚ್ಚಿಸೋಕ್ಕೆ ಹಾಗೂ ಯಾರು ನಾನು ಇದು ಮಾಡೋಕ್ಕೆ ಹೇಳ್ತಾ ಇಲ್ಲ. ತುಂಬ ಒಂದೊಂದು ಫ್ಲೋರ್ ನೋಡ್ತಾ ಇದ್ದರೆ ತುಂಬ ಆಶ್ಚರ್ಯ ಆಗತ್ತೆ, ತುಂಬ ಸಂತೋಷ. ಯಾರು ಇದಕ್ಕೆ ಭಾಗವಹಿಸಿದ್ದೀರಾ, ಇಲ್ಲಿರೋ ಅತಿಥಿಗಳಾಗಿರ್ಬೋದು, ಈ ಸ್ಕೂಲ್ಗೆ ಸೇವಾ ಪಟ್ಟವ್ರಿಗೆ, ಕಷ್ಟಪಟ್ಟವ್ರಿಗೆ ಸಂತೋಷ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಅಷ್ಟು ಮಾತಾಡಕ್ಕೆ ಬರಲ್ಲ. ಜೈ ಹಿಂದ್, ಕರ್ನಾಟಕ. ಯಾವುದೇ ಒಂದು ಸರ್ಕಾರಿ ಶಾಲೆ ಉಳಿಬೇಕಾದರೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ಪಾತ್ರ ಬಹಳ ದೊಡ್ಡದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಹಿಂದಿನ ಶಿಕ್ಷಣ ಸಚಿವರಾಗಿರತಕ್ಕಂಥ ಶ್ರೀಯುತ ಮಧು ಬಂಗಾರಪ್ಪನವರ ಒಂದು ಆಡಳಿತದಲ್ಲಿ ಒಂದು ಆದೇಶವನ್ನು ಮಾಡ್ತಾರೆ. ಎಲ್ಲಾ ಶಾಲೆಗಳಲ್ಲೂ ಕೂಡ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿ, ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಶಾಲೆಗೆ ಬೇಕಾಗಿರತಕ್ಕಂಥ ಯಾವುದೇ ಶೈಕ್ಷಣಿಕ ಪರಿಕರಗಳನ್ನ ಹಳೆ ವಿದ್ಯಾರ್ಥಿಗಳಿಂದ ಪಡೆಯಿರಿ ಹಾಗೂ ದಾನಿಗಳಿಂದ ಪಡೆದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅಂತಕ್ಕಂಥದ್ದನ್ನ ಒಂದು ಆದೇಶವನ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ದಾನಿಗಳು ಮುಂದೆ ಬಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಮತ್ತು ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಈಗಲೂ ಮಾಡಿದ್ದಾರೆ. ಅಂತಹದ್ರಲ್ಲಿ ನಮ್ಮ ಶಾಲೆಯಲ್ಲೂ ಕೂಡ ಅನೇಕ ದಾನಿಗಳು ಮುಂದೆ ಬಂದಿದ್ದಾರೆ. ಆ ದಾನಿಗಳ ಸಾಲಿನಲ್ಲಿ ನಮ್ಮ ಕೊತ್ತಮಂಗಲ ಸುಬ್ರಮಣ್ಯ ಸಾರ್ ಅವರು ಕೂಡ ಒಬ್ಬರು. ಅವರು ಏನು ತನ್ನ ಸ್ವಂತ ದುಡಿಮೆಯಲ್ಲಿ, ಅವರೇನು ಪಾಪ ದೊಡ್ಡ ಲ್ಯಾಂಡ್ ಆರ್ಡ್ ಮನೆಯಿಂದ ಬಂದಿರತಕ್ಕಂಥವ್ರಲ್ಲ, ಒಬ್ಬ ರಾಜಕಾರಣಿಯ ಮನೆತನದಿಂದ ಬಂದಿರತಕ್ಕಂಥವ್ರಲ್ಲ. ನಮ್ಮ ಹಾಗೆ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಒಂದು ಸಣ್ಣ ಕೆಲಸವನ್ನು ಮಾಡ್ತಾ ಕನ್ನಡ ಪರ ಸಂಘಟನೆಗಳಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಅವರ ಸಂಪಾದನೆಯಲ್ಲಿ ಒಂದಿಷ್ಟು ಸರ್ಕಾರಿ ಶಾಲೆಗಳು ಉಳಿಸಿ ಬೆಳೆಸುವುದಕ್ಕೆ ದಾನವನ್ನು ಮಾಡ್ತಿದ್ದಾರೆ. ನಾನೀಗಾಗಲೇ ಒಂದು ವರ್ಷದಿಂದ ನಾನು ಅವರನ್ನ ದೂರವಾಣಿಯಿಂದ ಸಂಪರ್ಕ ಮಾಡಿದ್ದೆ. ಅವರು ಬಂಡಾರಹಳ್ಳಿ, ಕೊತ್ತಮಂಗಲ, ಉತ್ತನೂರು ಬೇರೆ ಬೇರೆ ಶಾಲೆಗಳಲ್ಲಿ ಪರಿಕರಗಳನ್ನ ವಿತರಿಸಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟಾಗ ನಾನು ಅವರನ್ನ ಸಂಪರ್ಕ ಮಾಡಿದಾಗ, ಸಾರ್ ನಿಮ್ ಶಾಲೆಗೆ ಒಂದ್ಸಾರಿ ನಾನು ಬರ್ತೇನೆ, ನನ್ನ ಕೈಲಿ ಆಗಿದ್ದಂತ ನಾನು ಮಾಡ್ತೇನೆ ಸರ್ ಅಂತ ಹೇಳಿದ್ರು. ಒಂದು ವಾರದಿಂದ ಅವರು ಬಂದು ನಮ್ಮನ್ನ ಸಂಪರ್ಕ ಮಾಡಿ, ಸರ್ ನಾವು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಬಡ ಮಕ್ಕಳಿಗೆ ನಾನು ಪರಿಕರಗಳನ್ನ ವಿತರಣೆ ಮಾಡ್ತೀನಿ ಸರ್ ಅಂತೇಳಿ ಹೋದ್ರು. ನೆನ್ನೆನೆ ತಂದವರು ಎಲ್ಲಾ ಪರಿಕರಗಳನ್ನ ಶಾಲೆಯಲ್ಲಿ
ಇಟ್ಟು ಇವತ್ತು ಅವರ ಕೈಯಾರೆ ನಮ್ಮ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಸತೀಶ್ ಸಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಕೌನ್ಸಿಲರ್ ಅವರ ಮುಂದಾಳತ್ವದಲ್ಲಿ ನಿಮ್ಮೆಲ್ಲರೂ ಕೂಡ ಇವತ್ತು ಪರಿಕರಗಳನ್ನು ನೀಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆಯಸ್ಸು, ಆರೋಗ್ಯ, ಐಶ್ವರ್ಯ ನೀಡಲಿ, ಮತ್ತಷ್ಟು ಶಾಲೆಗಳನ್ನ ಉಳಿಸಿ ಬೆಳೆಸುವಂತ ಕೆಲಸ ಅವರು ಮಾಡಲಿ ಅಂತೇಳಿ ನಾನು ಅವರನ್ನ ಅಭಿನಂದಿಸ್ತಾ ಇದ್ದೇನೆ. ಮಕ್ಕಳ ನಾಳೆ ಸುಮಾರು 3 ಗಂಟೆಗೆ ಮತ್ತೊಬ್ಬ ದಾನಿಗಳು ನಮ್ಮ ಶಾಲೆಗೆ ಆಗಮಿಸ್ತಾ ಇದ್ದಾರೆ. LKG ಮತ್ತು UKG ಹಾಗೂ 1ನೇ ತರಗತಿಯ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ಗಳನ್ನ ಕೊಡುವಂತ ಒಂದು ಕಾರ್ಯಕ್ರಮ ನಾಳೆ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನ ರಾಜಸ್ಥಾನದಿಂದ ಒಬ್ಬ ದಾನಿಗಳು ಬರ್ತಾ ಇದ್ದಾರೆ. ಮಕ್ಕಳೇ, ನಿಮ್ಮೆಲ್ಲರೂ ಕೂಡ ಒಂದು ಎಜುಕೇಶನ್ ಕಿಟ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಕ್ವಾಲಿಟಿ ಬ್ಯಾಗು, ಅದರಲ್ಲಿ ಒಂದಿಷ್ಟು ನೋಟ್ಬುಕ್ಸ್, ಜಾಮಿಟ್ರಿ ಇವೆಲ್ಲವನ್ನು ಒಳಗೊಂಡಂತಹ ಒಂದು ಎಜುಕೇಶನ್ ಕಿಟ್ ಅನ್ನು ನಾವು ಆಗಸ್ಟ್ 15ನೇ ತಾರೀಕು ಆ ದಾನಿಗಳ ಮುಖಾಂತರ ನಿಮಗೆ ನೀಡುತ್ತಿದ್ದೇವೆ. ಹಾಗೆ ಆ ದಿನ ಮತ್ತೊಬ್ಬ ದಾನಿಗಳು ಕೂಡ ಟ್ರ್ಯಾಕ್ ಶೂಟ್ ಅನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಏನು ಸರ್ಕಾರ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಸರ್ಕಾರ ಮಾಡಿರ್ತಕ್ಕಂಥ ಒಂದು ಆದೇಶವನ್ನ ನಾವು ಚಾಚೂ ತಪ್ಪದೆ ನಮ್ಮ ಶಾಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದನ್ನ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಬಳಸ್ಕೊಂಡು ನೀವು ಉತ್ತಮ ವಿದ್ಯಾರ್ಜನೆಯನ್ನು ಪಡಿಬೇಕಂತೇಳಿ ಆ ಗುಂಡಪ್ಪ ತಾತನವರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೂ, ಪುಟಾಣಿ ಮಕ್ಕಳಿಗೂ ಹಾಗೂ ಈ ದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಕೊತ್ತಮಂಗಲ ಸುಬ್ರಹ್ಮಣ್ಯ ಸಾರ್ ಅವರಿಗೂ ಹಾಗೂ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಬೆಳಕು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಹತ್ಕುಂಟೆ ಸುಬ್ರಹ್ಮಣ್ಯ ಸಾರ್ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹಾಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ, ದೃಶ್ಯ ಮಾಧ್ಯಮದವರಿಗೂ ಅಭಿನಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.